ಮಂತ್ರಾಲಯ ಒಳಗಿರೋ ರಾಯರ್ ಬೃಂದಾವನ ನಿಮಗೆಲ್ಲರಿಗೂ ಗೊತ್ತದ. ಆದರೆ ಇವತ್ ನಾನ್ ಹೇಳೋದು ರಾಯರ್ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಬೃಂದಾವನ ಬಗ್ಗೆ. ಇವರ ಆಶೀರ್ವಾದದಿಂದಲೇ ಮಂತ್ರಾಲಯದ ಮಹಾತ್ಮೆ ಪ್ರಾರಂಭವಾಯಿತು. ಇವ್ರ ಜೊತೆಗಿನೇ ಶ್ರೀಕೃಷ್ಣ ದೇವರಾಯರ ಗುರುಗಳ ಬೃಂದಾವನ ಕೂಡ ಅದ. ವಿಶೇಷ ಏನಂದರೆ ಇವ್ರ ಬೃಂದಾವನಕ್ಕೆ ನೀವು ಹೋಗ್ಬೇಕಂದ್ರೆ ಕಂಪಲ್ಸರಿ ಬೋಟ್ ಒಳಗೆ ಟ್ರಾವೆಲ್ ಮಾಡಬೇಕು. ಆನೆಗುಂದಿ ತುಂಗಭದ್ರ ಮಧ್ಯದಲ್ಲೇ ಈ ಬೃಂದಾವನಗಳು ಬರ್ತಾವ. ಈ ಪ್ಲೇಸಿಗೆ ನವ ಬೃಂದಾವನ ಅಂತ ಹೇಳಿ ಕರೀತಾರೆ. ಯಾಕಂದರೆ ಇಲ್ಲಿ 9 ಯತಿಗಳ ಮುನಿಗಳ ಬೃಂದಾವನ ಅವ. ಯಾರ್ಯಾರಂದ್ರೆ ಶ್ರೀ ಪದ್ಮನಾಭ ತೀರ್ಥ, ಶ್ರೀ ಕವೀಂದ್ರ ತೀರ್ಥ, ಶ್ರೀ ವಾಗೀಶ ತೀರ್ಥ, ಶ್ರೀ ರಘುವರ್ಯ ತೀರ್ಥ, ಶ್ರೀ ಶ್ರೀನಿವಾಸ ತೀರ್ಥ, ಶ್ರೀ ರಾಮ ತೀರ್ಥ, ಶ್ರೀ ಗೋವಿಂದ ತೀರ್ಥ, ಶ್ರೀ ವ್ಯಾಸ ತೀರ್ಥ, ಶ್ರೀ ಸುಧೀಂದ್ರ ತೀರ್ಥ. ಇವರೆಲ್ಲರದು ಬೃಂದಾವನ ಒಂದೇ ಕಡೆಯದ. ಅದಕ್ಕಿದಕ್ಕ ನವ ಬೃಂದಾವನ ಅಂತ ಹೇಳಿ ಕರೀತಾರ. ಇದು ಇರೋದು ಹಂಪಿ ಹತ್ರ ಆನೆಗುಂದಿ. ನವ ಬೃಂದಾವನಕ್ಕೆ ಒಂದ್ಸರಿ ಆದ್ರೂ ವಿಸಿಟ್ ಮಾಡ್ರಿ. ಇಲ್ಲಿ ಕಾಲ ನಿಂತಿರೋಂಗ್ ಅನಿಸ್ತದ ಅಂಡ್ ಮನ್ಸಿಗ ಶಾಂತಿ ಸಿಗ್ತದ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.